ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ತ್ರಿಲೋಕ್ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸ್ನೇಹಿತರೆ, ಈಗ ಟೈಮ್ ಬಂದು 4:15 ಆಗಿದೆ ಇನ್ ದ ಮಾರ್ನಿಂಗ್. ಸೊ ಅಗೇನ್ ಆ್ಯಸ್ ಐ ಸೆಡ್, ಅರ್ಲಿ ಮಾರ್ನಿಂಗ್ ಅಂತಂದರೆ ಒಂದು ರೈಡ್ ಇದೆ. ಸೊ ಆ ರೈಡ್ಗೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಈಸ್ ನಾಟ್ ಅನ್ ಅಫಿಷಿಯಲ್ ರೈಡ್, ದಿಸ್ ಈಸ್ ಅನ್ ಅನ್ಅಫಿಷಿಯಲ್ ರೈಡ್. ಇದನ್ನು ನಾವು ಪೀಸ್ ರೈಡ್ ಅಂತ ಹೇಳ್ತಾ ಇದ್ದೀವಿ. ಈಗ ರೆಡಿ ಆಗ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ಭೀಷ್ಮನ್ ಮೇಲೆ ಹಾಕ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ. ಅಲ್ಲಿ ತನಕ ಜೊತೆಗಿರಿ. ಓಕೆ ಸ್ನೇಹಿತರೆ, ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 4:40 ಆಗ್ತಾ ಇದೆ. ಲಗೇಜ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನೊಂದು ಸಣ್ಣ ಪುಟ್ಟ ಲಗೇಜ್ ಇಡಬೇಕು. ಈ ಕ್ಯಾಮ್ರಾನ ಪ್ಯಾಕ್ ಮಾಡಬೇಕು. ನಾನು ಭೀಷ್ಮನ್ ಮೇಲಿರೋ ಕ್ಯಾಮ್ರಾದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಜೊತೆಗಿರಿ. ಓಕೆ ಸ್ನೇಹಿತರೆ, ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 6:10 ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಯಿತು, ಮಳೆ ಬರ್ತಾ ಇದೆ. ಇವಾಗ ಸ್ಲೈಟ್ ಡ್ರಿಸ್ಲಿಂಗು. ರೈಡ್ ಸ್ಟಾಪ್ ಮಾಡೋದೇನು ಬೇಡ, ಹೊರಡೋಣ. ನಮ್ಮಮ್ಮ ಅಲ್ಲಿದ್ದಾರೆ, ಅವ್ರಿಗೆ ಬಾಯ್ ಹೇಳ್ತಾ ಬನ್ನಿ ಹೊರಡೋಣ. ಜೈ ಬಜರಂಗ ಬಲಿ. ಆಸ್ ಪರ್ ಸೋರ್ಸಸ್ಸು ನಾವು ಹೋಗೋ ಡೆಸ್ಟಿನೇಷನಲ್ಲಿ ಏನು ಮಳೆ ಇಲ್ಲ ಅಂತ ಇದ್ದಾರೆ. ನೋಡೋಣ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಜೀವನದಲ್ಲಿ ಒಂದ್ ಸ್ವಲ್ಪ ಹಿಂಗೆ ನಿಮ್ಗೆ ಬೇಜಾರಾಗ್ತಾ ಇರುತ್ತೆ. ಅಫೋರ್ಡಬಿಲಿಟಿ, ನಾನೇನು ಕಂಪ್ಲೀಟ್ ಹೋಗ್ಲೇಬೇಕು ಅಂತೇನಿಲ್ಲ. ಅಫೋರ್ಡಬಿಲಿಟಿ ಇದ್ದಾಗ ಒಂದು ಟ್ರಿಪ್ ಹೋಗಿ ಬನ್ನಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ನಾನು ನಮ್ಮ ಫ್ರೆಂಡ್ ರವಿ, ಹೂ ಇಸ್ ದ ಅಡ್ಮಿನ್ ಆಫ್ ಟೀಮ್ ಇಂಕಟ್ ಬಿ, ಸೊ ನಾವಿಬ್ರು ಈಗ ಒಂದು ಪೀಸ್ ರೈಡ್ ಅಂತ ಹೋಗ್ತಾ ಇದೀವಿ. ಅದು ಎಲ್ಲ ಹೋಗ್ತಾ ಇದೀವಿ ಅಂತಂದ್ರೆ ನಾವು ಸಕಲೇಶ್ಪುರಕ್ಕೆ ಹೋಗ್ತಾ ಇದೀವಿ. ನೋಡೋಣ, ಇವಾಗ ಸದ್ಯಕ್ಕೆ ಇಲ್ಲಿಂದ ಹೊರಡ್ಬೇಕಾದ್ರೆ ಏನೋ ಮಳೆ ಸಿಕ್ಕಿದೆ. ಮುಂದೆ ನೋಡೋಣ ಯಾವ ತರ ಇದೆ ಅಂತ. ಸೊ ಇವಾಗ ಇಲ್ಲಿ BDA ಕಾಂಪ್ಲೆಕ್ಸ್ ಹತ್ರ ಅವನು ಆಲ್ಮೋಸ್ಟ್ ರೀಚ್ ಆಗಿದ್ದಾನೆ. ನೋಡೋಣ ಬನ್ನಿ ಯಾವ ರೀತಿ ರೈಡ್ ಇರುತ್ತೆ, ಏನು ಎತ್ತ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಜೊತೆಗೆ ಅಲ್ಲಿ ಸ್ಟೇನು ತೋರಿಸ್ತೀನಿ, ಎಲ್ಲಿ ಇರೋದು ಅಂತ. ಸುಮಾರು ಸ್ಟೇಗಳಿದೆ, ಬಟ್ ನಮ್ದು ಒಂದು ಕಾಮನ್ ಸ್ಟೇ ಇದೆ. ಸೊ ರೆಗ್ಯುಲರ್ ಆಗಿ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಚೆನ್ನಾಗಿದೆ, ಸ್ಟೇನು ಚೆನ್ನಾಗಿದೆ. ಬನ್ನಿ ನೋಡೋಣ ಈ ವೆದರ್ ಅಲ್ಲಿ ಯಾವ ತರ ಇದೆ ಅಂತ. ಈಗ ಈ 70 ಇರೋದು. ಏ ಬಜರಂಗ ಬಲಿ. ಅಯ್ಯೋ ಏನ್ರಿ ಮಾಡೋದು? ಈ ಬಸ್ ಅವನೇನು ಆ ಕಡೆ ಹೋಯ್ತಾನೋ ಇಲ್ಲ ಈ ಕಡೆ ಹೋಯ್ತಾನ? ನೀವು ಬೇರೆ ಒಂದು ತಂದಿದ್ದೀರಾ? ನಾನು ಸುಮ್ಮನೆ ನನಗೆ ಇದು ಏನೋ ಭೀಮಾನೋ ಸಮಥಿಂಗ್ ಏನೋ ಅಂದರೆ ಡಿವಿಯೇಷನ್ ಥರ ಕಾಣ್ತದೆ. ಡಬಲ್ ರೋಡ್ ಅಂತ. ಇದು ಸ್ವಲ್ಪ BM ಮಮ್ ಇಲ್ಲಿ ಬಂತು. ಹುಡುಗರದು ಮೂಡ್ ಸ್ವಿಂಗು. ಹೆಂಗೆ ಆವ್ರೇಜ್. ಅಯ್ಯೋ ಮಗ, ನೀವು ನೋಡೋದನ್ನ ನೋಡ್ತೀರಾ? Ferrari. Daddy dog क्या?
ಬಟ್ ನಿನಗೆ ಮೋಸ್ಟ್ ಆಫ್ ದಿ ಎಮೋಷನ್ ಬರೋದು ಆಗಲೇ 9th ಮಂತ್, ನಾನು 82, 81 ಇದ್ದೀನಿ. ಎಲ್ಲ ನೆಮ್ಮದಿಗೆ ಭಂಗವಿಲ್ಲ, ನೀ ಆಡು ಆಡು. ಕಿಶೋರ್ ಕುಮಾರ್ಗಿಂತ ಮುಂಚೆನೂ ಕೆಲವರು ಆಡಿದ್ದಾರೆ. ನಂದ ಏನೋ ತಪ್ಪು ಸರಿ. ಹಿಂಗೆ ಇವ್ರದ್ದು ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದು ಈ ಕಡೆ ಹೋದ್ರೆ ನಿಮಗೆ ಇದು ಅದು ಹುಮ್ಮ. ಇನ್ನೊಂದು ಬರುತ್ತೆ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಬರುತ್ತೆ, ಸಿಕ್ಕಿದ್ರೆ ನೋಡ್ಕೊಂಡು ಹೋಗುವ. ಬೇಡಪ್ಪ, ನೀವು ಸ್ವಲ್ಪ ನಿದ್ದೆ ಮಾಡಿ. One eternity later. ಓಕೆ ಸ್ನೇಹಿತರೆ, ಸೊ ಈಗ ಬ್ರೇಕ್ಫಾಸ್ಟ್ ಆಯಿತು. ಈಗ ಟೈಮ್ ಬಂದು 8:50 ಆಗ್ತಾ ಇದೆ, ಆಲ್ಮೋಸ್ಟ್ 9 ಗಂಟೆ ಹತ್ರ. ಸೊ ಈಗ ನಾವು ದ್ವಾರಕಾ ವೆಜ್ಜಲ್ಲಿ ಬ್ರೇಕ್ಫಾಸ್ಟಾಗಿ ನಿಲ್ಸಿದ್ವಿ. ಸೊ ಈಗ ಆಯಿತು. ಈಗ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಸಿಗೋಣ. ನಮ್ಮ ರವಿ ಅವ್ರು ಆಗಲೇ ರೆಡಿ ಆಗಿದ್ದಾರೆ. ಸೊ ಅವ್ರನ್ನ ಕಾಯಿಸೋದು ಬೇಡ, ಸೊ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ. ಯಾಕೆ ಅವನೇನು 100 ಆಗಿ ಓಡಿಸ್ತಾವನೆ ನಾವು. ನಾನು ಕಂಟಿನ್ಯೂಸ್ ಆನ್ ಇಷ್ಟೊತ್ತಲ್ಲಿ ಏನಕ್ಕಲ್ಲ ಏನಾದರೂ ಬ್ರದರ್ ರೋಡ್ ರೈಡ್ ಮಾಡಿದ್ರೆ ಗ್ರೀನ್ ಗ್ರಾಸ್ ಲ್ಯಾಂಡ್ಸ್ಕೇಪಿಂಗ್ ನಾವು ಮಾಡಿದರೆ ನಾವು ಫುಲ್ ಸ್ಲೋ ಮಾಡ್ಬಿಡ್ತೇವೆ. ರೈಟ್ ಸೈಡ್ ಓಕೆ ಸ್ನೇಹಿತರೆ, ಸೊ ನಾವು ಸ್ಟೇ ರೀಚ್ ಆಗಿದ್ದೀವಿ. ಸೊ ಇದು ಗ್ರೀನ್ ಗ್ರಾಸ್ ರೆಸಾರ್ಟ್ ಅಂತ ಸಕಲೇಶ್ಪುರದಲ್ಲಿದೆ. ಸೊ ಇದು ನಮ್ಮ ಕಾಮನ್ ಸ್ಟೇ, ಅಂದರೆ ಬಂದಾಗ ಸಕಲೇಶ್ಪುರ ಬಂದಾಗೆಲ್ಲ ನಾವಿಲ್ಲೇ ಸ್ಟೇ ಮಾಡೋದು. ತುಂಬ ಚೆನ್ನಾಗಿದೆ. ಸೊ ಈಗ ಊಟ ಆಯಿತು, ಊಟ ಮುಗಿಸ್ಕೊಂಡು ಬಂದು ರೆಸ್ಟ್ ತಗೋತಾ ಇದ್ದೀನಿ. ಸೊ ನಾನು ಈ ಫುಟೇಜಸ್ ಎಲ್ಲ ಕಾಪಿ ಮಾಡಿಕೊಂಡು ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈಗ ಇಲ್ಲಿಂದ ನೀವು ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡಿ. ಅದಾದಮೇಲೆ ನಾನು ನಿಮಗೆ ಸ್ಟೇದು ಓವರ್ವ್ಯೂ ತೋರಿಸ್ತೀನಿ. ಅಲ್ಲಿ ತನಕ ಜೊತೆಗಿರಿ.